ಎಲ್ಲರಿಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಆದರೆ ಯಾವಾಗ ಬರುತ್ತದೆ ಎಂಬುದು ಮಾತ್ರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ದರಿಂದ ಜೀವನದಲ್ಲಿ ಕಾಯುವುದು ಅನಿವಾರ್ಯ. ನಿಮ್ಮ ಜೀವನದಲ್ಲಿ ಯಾರಾದರೂ ಹಿಂದಿನದ್ದೆಲ್ಲವನ್ನ ಮರೆಯುವಂತೆ ಮಾಡಿದರು ಅಂತಿಟ್ಟುಕೊಳ್ಳಿ. ಅವರು ನಿಮ್ಮ ಜೀವನಕ್ಕೆ ಬೆಳಕು ಹಾಗೂ ಭವಿಷ್ಯ ಆಗಬಲ್ಲರು. ಅಂಥವರನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಬೇಕು. ನಾವು ಇಂದು ಏನಾಗಿದ್ದೇವೋ ಅದಕ್ಕೆ ನಮ್ಮ ಯೋಚನೆಗಳು ಕಾರಣ. ನಿಮ್ಮನ್ನು ರೂಪಿಸುವುದು ನಿಮ್ಮ ಯೋಚನೆಗಳು. ಆದ್ದರಿಂದ ನಮ್ಮ ಆಲೋಚನೆಗಳು ಸರಿಯಾಗಿರಬೇಕು. ಮಾತಿಗಿಂತ ಚಿಂತನೆ ಮುಖ್ಯ. ನಮ್ಮ ಯೋಚನೆಗಳು ಸದಾ ನಮ್ಮ ಏಳ್ಗೆಗೆ ಸಹಾಯಕವಾಗಬೇಕು. ಕಠಿಣ ಪರಿಸ್ಥಿತಿಗಳಲ್ಲಿ ಎದೆಗುಂದದೆ ನಡೆಯುವುದು, ಯಾರಿಗೂ ತಲೆಬಾಗುವುದಿಲ್ಲ ಎಂದು ಭಾವಿಸೋದು ನಿಮ್ಮನ್ನು ಅತ್ಯಂತ ಬಲಶಾಲಿಯನ್ನಾಗಿಸುತ್ತದೆ. ಜೀವನದಲ್ಲಿ ನೀವೇನು ಮಾಡಿದ್ದೀರಿ, ಸಾಧಿಸಿದ್ದೀರಿ ಎಂಬುದಕ್ಕಿಂತ ನೀವು ನಡೆದು ಬಂದ ಹಾದಿಯಲ್ಲಿ ಎಷ್ಟು ಅಡೆತಡೆಗಳನ್ನು ದಾಟಿ ಬಂದಿದ್ದೀರಿ ಎಂಬುದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಾವು ಪರಸ್ಪರರ ಕುರಿತು ಮಾತನಾಡೋದರ ಬದಲು ಪರಸ್ಪರರ ಜೊತೆ ನೇರವಾಗಿ ಮಾತನಾಡಿದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜನರನ್ನು ಸೋಲಿಸಲು ಪ್ರಯತ್ನಿಸೋದರ ಬದಲು ಅವರನ್ನು ಗೆಲ್ಲಲು ಪ್ರಯತ್ನಿಸಬೇಕು. ಸೋಲುವುದರಲ್ಲಿ ಅವಮಾನವಿದೆ, ಗೆಲ್ಲೋದರಲ್ಲಿ ಅಭಿಮಾನವಿದೆ. ಜನರನ್ನು ಗೆಲ್ಲೋಣ. ಕೋಪದಿಂದ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ. ಸಿಟ್ಟು ಸಂಬಂಧವನ್ನು ಹಾಳು ಮಾಡುತ್ತದೆಯಷ್ಟೇ. ಮೂರ್ಖನಾದವನು ಮಾತ್ರ ಎಲ್ಲದಕ್ಕೂ ಕೋಪಿಸಿಕೊಳ್ಳುತ್ತಾನೆ. ಬುದ್ಧಿವಂತನಾದವ ಕೋಪವನ್ನು ಬದಿಗೊತ್ತಿ ಮುನ್ನಡೆಯುತ್ತಾನೆ, ಯಶಸ್ವಿಯತ್ತ ಸಾಗುತ್ತಾನೆ. ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕೆಂಬ ಬಯಕೆ ಇರುತ್ತದೆ. ಆದರೆ ಬಯಸಿದಂತೆ ನಡೆಯುತ್ತದೆ ಎಂದೇನೂ ಇಲ್ಲ. ಬಯಸಿದ್ದು ಈಡೇರದೆ ಹೋದಾಗ ಅಧೀರರಾಗಬೇಕಾಗಿಲ್ಲ. ತಪ್ಪಿದ್ದು ಎಲ್ಲಿ ಎಂಬುದನ್ನು ಮೊದಲು ಅನ್ವೇಷಿಸಿ ದಿಟ್ಟ ಗುರಿಯೊಂದಿಗೆ ಮುನ್ನಡೆಯಿರಿ.